Good morning. Today we are going to look at the Constitution, its definition, and types of the Constitution. ಸಂವಿಧಾನ, ಸಂವಿಧಾನದ ವ್ಯಾಖ್ಯಾನ ಮತ್ತು ಸಂವಿಧಾನದ ವಿವಿಧ ಪ್ರಕಾರಗಳನ್ನು ಇವತ್ತು ನಾವು ಈ ಕ್ಲಾಸಿನಲ್ಲಿ ನೋಡ್ತಾ ಇದ್ದೀವಿ. ನಮಗೆ ಈ KSLUನ ಮೊದಲನೇ ಸೆಮಿಸ್ಟರ್ನ ಸಿಲೆಬಸ್ ಏನಿದೆ ಆ ಪಠ್ಯಕ್ರಮದಂತೆ ನಾವು ಈ ಒಂದು ಕೋರ್ಸನ್ನು ಮಾಡ್ತಾ ಇದ್ದೀವಿ. ಆದ್ದರಿಂದ ಈಗ ನಾವು ಈ ಮೊದಲನೆಯದಾಗಿ ಅಂದರೆ ಯೂನಿಟ್ 1ನ ಭಾಗವಾಗಿ ಈ ವಿಷಯವನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಸಂವಿಧಾನ ಅಂತಕ್ಕಂಥದ್ದನ್ನು ನಾವು ನೋಡುವುದಾದರೆ, ಸಂವಿಧಾನ ಎಲ್ಲ ಪ್ರಜಾಪ್ರಭುತ್ವ ದೇಶಗಳಲ್ಲೂ ಸಂವಿಧಾನ ಇದೆ. ದಿ ಕಾನ್ಸ್ಟಿಟ್ಯೂಷನ್ ಎಕ್ಸಿಸ್ಟ್ in all democratic countries. If we go back to this concept of democracy, we can go to the root of it by looking at the philosophers and the jurists like Rousseau, Hobbes and John Locke. Those people have introduced the theory, almost common theory, called the social contract. The social contract is a method where the common will of the people, or what are all the common things, those will of the people is actually delegated to their representatives, and their representatives, according to the decision taken by the people, which are codified, and according to that codified document, those people are going to rule the nation. And it has come because earlier the kings were ruling the nations, and their despotic ruling has resulted into all these concepts with various theories, what I have actually told you about the philosophers or political thinkers like Locke, Rousseau and Hobbes also. So one difference what we can find out in these theories is particularly the theory of Hobbes. Theory of Hobbes was a situation where he thought that the people have to give their will or consent to a particular authority called Leviathan, and Leviathan, he thought it is one of the very good concept where they actually strive hard for the welfare of the people, liberty of the people, happiness of the people, right? But if what he said is, it is given to one person and that person will be doing it. Even if we go back to Greek thinkers also, some of the thinkers thought that there should not be any rules and the king should rule, but the king should be ideal. But the point was, kings were not ideal. Kings were slowly they become despotic, and that resulted into this concept of social contract. And so the result of the social contract is the ಕಾನ್ಸ್ಟಿಟ್ಯೂಷನ್, ಸಂವಿಧಾನ. ಅಂದರೆ ನಾವು ಏನು ಹೇಳ್ಬೋದು ಅಂತಂದರೆ, ಈ ಏನು ಪೊಲಿಟಿಕಲ್ ಥಿಂಕರ್ಸು ಈ ಸಾಮಾಜಿಕ ಒಂದು ಏನು ಒಪ್ಪಂದ ಅಂತ ಹೇಳ್ತೀವಿ, ಸೋಷಿಯಲ್ ಕಾಂಟ್ರಾಕ್ಟ್ ಅಂತೀವಿ, ಸೋಷಿಯಲ್ ಕಾಂಪ್ಯಾಕ್ಟು ಅಂತ ಹೇಳ್ತಾರೆ, ಅಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ದುರಾಡಳಿತವನ್ನು, ರಾಜರ ದುರಾಡಳಿತದಿಂದ ಹೊರಗೆ ಬರೋದಕ್ಕೆ ಈ ಪ್ರಜೆಗಳು ರಾಜರ ವಿರುದ್ಧ ದಂಗೆ ಎದ್ದು ಕೊನೆಗೆ ತಮ್ಮ ಆಳ್ವಿಕೆಯನ್ನು ತಾವೇ ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನಲ್ಲಿ ಉದ್ಭವವಾದಂತಹ ಒಂದು ವ್ಯವಸ್ಥೆಯೇ ಸಂವಿಧಾನಿಕ ವ್ಯವಸ್ಥೆ. ಏನು ಸಂವಿಧಾನಿಕ ವ್ಯವಸ್ಥೆ ಅನ್ನೋದನ್ನು ನಿಮಗೆ ಡೆಫಿನೇಷನ್ ರೂಪದಲ್ಲಿಯೂ ಪರೀಕ್ಷೆಯಲ್ಲಿ ಕೇಳಲಾಗುತ್ತೆ. ಅದಕ್ಕೆ ಒಂದು 2 ಡೆಫಿನೇಷನ್ಗಳನ್ನು ನಾನು ಇಲ್ಲಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇ ಡೆಫಿನೇಷನ್ನು ಅರಿಸ್ಟಾಟಲ್ ಅವರು ಮಾಡಿದಂತಹ ಡೆಫಿನೇಷನ್ನು. ಇವು ಗ್ರೀಕ್ ಫಿಲಾಸಫರ್ಸ್ ಇವರು, ಅವರೊಂದು ಸಾಕ್ರೆಟಿಸ್ ಆಗಲಿ, ಸಾಕ್ರೆಟಿಸ್ನ ಸ್ಟೂಡೆಂಟ್ ಪ್ಲಾಟೋ ಆಗಲಿ, ಪ್ಲಾಟೋನ ಸ್ಟೂಡೆಂಟ್ ಅರಿಸ್ಟಾಟಲ್ ಆಗಲಿ, ಅವರು ಒರಿಜಿನಲ್ ಪೊಲಿಟಿಕಲ್ ಥಿಂಕರ್ಸ್ ಅಂತ ಹೇಳ್ಬೋದು ನಾವು. ಪೊಲಿಟಿಕಲ್ ಬಿಕಾಸ್ ದೇ ಥಾಟ್ ದಟ್ ಮ್ಯಾನ್ ಹ್ಯಾಸ್ ದಿ ಫ್ಯಾಕಲ್ಟಿ, ಹಿ ಹ್ಯಾಸ್ ಗಾಟ್ ದಿ ಥಿಂಕಿಂಗ್ ಪವರ್, ಅವನಿಗೆ ವಿಚಾರ ಮಾಡುವಂತಹ ಶಕ್ತಿ ಇದೆ ಅಂತಕ್ಕಂಥದ್ದನ್ನು ಯೋಚಿಸಿಕೊಂಡು ನಮ್ಮಲ್ಲಿ ನೀವು ಜನರು ಹೇಗೆ ಜೀವಿಸಬೇಕು ಅನ್ನೋದನ್ನು
ಗಮನದಲ್ಲಿಟ್ಟುಕೊಂಡು ತುಂಬ ಸರಳವಾದ ಒಂದು ಡೆಫಿನೇಷನ್ನ ಇಲ್ಲಿ ಅರಿಸ್ಟಾಟಲ್ ಅವರು ಕೊಡ್ತಾರೆ. ನೀವು ಅರಿಸ್ಟಾಟಲ್ ಅವರ ಡೆಫಿನೇಷನ್ ನೋಡಬೇಕು ಅಂತಂದರೆ, ಹಿ ಸೇಸ್ ಎ ಕಾನ್ಸ್ಟಿಟ್ಯೂಷನ್ ಈಸ್ ಎ ವೇ ಆಫ್ ಲೈಫ್ ಆಫ್ ಸಿಟಿಜನ್ ಬಾಡಿ. ಸಿಟಿಜನ್ ಬಾಡಿ ಅಂದರೆ ಈ ನಾಗರಿಕ ಸಮೂಹ ಏನಿದೆ, ನಾಗರಿಕ ಸಮೂಹದ ಜೀವನದ ಒಂದು ದಾರಿಯೇ ಸಂವಿಧಾನ ಎನ್ನುವಂಥ ಮಾತನ್ನು ಇಲ್ಲಿ ನಮಗೇನು ಮಾಡ್ತಾರೆ, ಅರಿಸ್ಟಾಟಲ್ ಅವರು ಹೇಳ್ತಾರೆ. ಮುಂದುವರೆದು ನಾವು ಊಸ್ಲಿಯವರ ಡೆಫಿನೇಷನ್ ನೋಡೋದಾದರೆ, ಇದು ಸ್ವಲ್ಪ ಪರಿಪೂರ್ಣವಾದ ಪಕ್ವವಾದ ಡೆಫಿನೇಷನ್ ಅಂತ ಹೇಳ್ಬೋದು ನಾವು. ಇಲ್ಲಿ ಏನು ಹೇಳಲಾಗುತ್ತೆ ಅಂದರೆ, ಇಟ್ ಈಸ್ ಎ ಕಲೆಕ್ಷನ್ ಆಫ್ ಪ್ರಿನ್ಸಿಪಲ್ಸ್ ಅಕಾರ್ಡಿಂಗ್ ಟು ವಿಚ್ the powers of the government, the rights of the governed and the relation between the two are adjusted ಅಂತಾರೆ. ಅಂದರೆ ಇಲ್ಲಿ ಆಡಳಿತ ನಡೆಸುವಂಥವರು ಮತ್ತು ಆಡಳಿತಕ್ಕೆ ಒಳಪಡುವಂಥವರ ಹಕ್ಕುಗಳು, ಇವುಗಳ ಸಂಬಂಧವನ್ನು ಸರಿದೂಗಿಸುವಂತಹ ವ್ಯವಸ್ಥೆಯನ್ನು ನಾವು ಸಂವಿಧಾನ ಅಂತ ಹೇಳ್ತೀವಿ ಅನ್ನುವಂತಹ ಮಾತನ್ನು ಊಸ್ಲಿ ಅವರು ಹೇಳ್ತಾರೆ. ನಾವು ನಮ್ಮ ಭಾರತ ಸಂವಿಧಾನದ ಕಡೆಗೆ ವಾಲಿದಾಗ, ಭಾರತ ಸಂವಿಧಾನವನ್ನು ನೋಡಿದಾಗ, we also can define the constitution or make a statement about the constitution in our own way. For example, our constitution contains in writing all the fundamental rights. Our constitution contains in writing how the government should rule in the form of directive principles of the state policy, and our constitution at various stages provides the constitutional bodies and how the election has to be held for various positions of governments or the legislatures. So it is a combination. In the whole world, our constitution is said to be the lengthiest constitution, having 395 articles at the time when it came into force from 26 January of 1950, but now it has got more than 440 articles. ನಾವು ಏನು ಹೇಳ್ಬೋದು ಅಂತಂದರೆ, ನಮ್ಮ ಸಂವಿಧಾನವೂ ಕೂಡ ಹೇಗಿದೆ ಅಂತಂದರೆ, ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಲಿಖಿತವಾಗಿ ಹೇಳಲಾಗಿದೆ ಮತ್ತು ಸರ್ಕಾರ ಏನು ಮಾಡಬೇಕು ಅಂತಕ್ಕಂಥ ರಾಜ್ಯ ನಿರ್ದೇಶನ ತತ್ವವನ್ನು ಲಿಖಿತವಾಗಿ ಹೇಳಲಾಗಿದೆ. ಬೇರೆ ಬೇರೆ ಸಂವಿಧಾನಿಕ ಸಂಸ್ಥೆಗಳ ಬಗ್ಗೆ ಲಿಖಿತವಾಗಿ ಹೇಳಲಾಗಿದೆ. ಈ ರೀತಿ ವಿವರವಾದಂತಹ ಸಂವಿಧಾನ ಒಂದು ಏನು ನಾವು ದಾಖಲಾತಿಯನ್ನು ಹೊಂದಿದ್ದೀವಿ, ಇದು ದಿಸ್ ಈಸ್ ಆಲ್ಸೋ ಎ ಕಾನ್ಸ್ಟಿಟ್ಯೂಷನ್. in this way we can make our own statement on the Constitution of India ಅಂತ ಹೇಳ್ತಾ, we will next go to the concept of types of constitution. ಸಂವಿಧಾನದಲ್ಲಿ ಎಷ್ಟು ಬಗೆಗಳಿದ್ದಾವೆ, we can talk about the types of the constitution. ಟೈಪ್ಸ್ ಅಂದರೆ ವಿವಿಧ ಬಗೆಯ ಸಂವಿಧಾನಗಳು ಅಥವಾ ಸಂವಿಧಾನಗಳಲ್ಲಿ ಯಾವ್ಯಾವ ರೀತಿಯ ಸಂವಿಧಾನ ಇರ್ತವೆ ಅಂತಕ್ಕಂಥದ್ದನ್ನು ನೋಡುವುದು ಕೂಡ ನಮ್ಮ ಉದ್ದೇಶ ಇವತ್ತಿನ ಕ್ಲಾಸಿಂದಾಗಿದೆ. ಆ ಒಂದು ಸಂದರ್ಭದಲ್ಲಿ ನಾವು ಒಂದೊಂದಾಗಿ ನೋಡೋದಾದರೆ, ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ, ಕೋಡಿಫೈಡ್ ಕ್ರೋಢೀಕರಿಸಿದ ಅಥವಾ ಲಿಖಿತವಾದಂತಹ ಸಂವಿಧಾನ. ಇಲ್ಲಿ ಏನಾಗ್ತದೆ, ಈ ಸಂವಿಧಾನದಲ್ಲಿ ಒಂದು ಸಂವಿಧಾನ ಸಮಿತಿಯನ್ನು ರಚಿಸಲಾಗುತ್ತದೆ. ಸಂವಿಧಾನವನ್ನು ರಚಿಸುವಂತಹ ಸಮಿತಿಯನ್ನು ನಾವೇನು ಮಾಡಬೇಕಾಗಿದೆ, ನೇಮಿಸ್ತೇವೆ. ಆ ನೇಮಿಸಿದಂತಹ ಸಮಿತಿ ಸಂವಿಧಾನವನ್ನು ತಯಾರಿಸ್ತದೆ. ಆ ದೇಶದ ಜನರ ಆಶೋತ್ತರಗಳನ್ನು ಗಮನದಲ್ಲಿಟ್ಟುಕೊಂಡು ಅದು ಒಂದು ದಾಖಲಾತಿಯನ್ನು ಅಥವಾ ಒಂದು ಕಾಯಿದೆಯನ್ನು ಅದು ರಚಿಸ್ತದೆ ಅಥವಾ ಶಾಸನವನ್ನು ರಚಿಸ್ತದೆ. ಅಂತಹ ಶಾಸನವನ್ನು ನಾವೇನು ಮಾಡ್ತೀವಿ, ಲಿಖಿತ ಸಂವಿಧಾನ ಅಂತ ಹೇಳ್ತೀವಿ. ಈ ಲಿಖಿತ ಸಂವಿಧಾನವನ್ನು ನಾವು ಭಾರತದಲ್ಲಿ, ಅಮೇರಿಕದಲ್ಲಿ, ನೇಪಾಳದಲ್ಲಿ, ಪಾಕಿಸ್ತಾನದಲ್ಲಿ ಅನೇಕ ದೇಶಗಳಲ್ಲಿ ನಾವು ಲಿಖಿತ ಸಂವಿಧಾನವನ್ನು ಕಾಣಬಹುದಾಗಿದೆ. ಮತ್ತು ಲಿಖಿತ ಸಂವಿಧಾನದ ಅವಶ್ಯಕತೆ ಪ್ರಮುಖವಾಗಿ ದೊಡ್ಡ ದೊಡ್ಡ ದೇಶಗಳಲ್ಲಿ ಬರುತ್ತೆ. ಯಾವ ದೇಶದಲ್ಲಿ ಡೈವರ್ಸಿಟಿ ಇದೆಯೋ ಅಥವಾ ವಿಶಾಲವಾದ ದೇಶ ಇದೆಯೋ, ಬೇರೆ ಬೇರೆಯ ಕ್ಷೇತ್ರಗಳಲ್ಲಿ, ರಾಜ್ಯ ಕ್ಷೇತ್ರಗಳಲ್ಲಿ ಬೇರೆ ಬೇರೆಯಾದಂತಹ ಏನು ಹೇಳ್ತೀವಿ ನಾವು, ಅವರ ಧಾರ್ಮಿಕ ವ್ಯವಸ್ಥೆ ಆಗಲಿ, ಅವರ ಜೀವನ ಶೈಲಿ ಆಗಲಿ ವೈವಿಧ್ಯತೆ ಇದ್ದಂತಹ ಸಂದರ್ಭದಲ್ಲಿ
ನಾವೇನು ಮಾಡ್ತೀವಿ ಅಂದರೆ ಅಲ್ಲಿ ಒಕ್ಕೂಟ ವ್ಯವಸ್ಥೆಯನ್ನು ನಾವು ಜಾರಿಗೆ ತರ್ತೀವಿ, ಫೆಡರಲ್ ಸಿಸ್ಟಮನ್ನು ಜಾರಿಗೆ ತರ್ತೀವಿ. ಅಲ್ಲಿ ಲಿಖಿತ ಸಂವಿಧಾನದ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಇನ್ನು ಲಿಖಿತವಲ್ಲದ ಸಂವಿಧಾನ, ಅನ್ರಿಟನ್, ಅಲಿಖಿತ ಸಂವಿಧಾನ, ಕ್ರೋಢೀಕರಿಸಲಾರದ ಸಂವಿಧಾನ, ಕ್ರೋಢೀಕರಿಸಲಾರದ ಸಂವಿಧಾನ ಅಂಥೇಳಿ ಎರಡನೆಯ ಒಂದು ಕ್ಯಾಟಗರೈಸೇಷನ್ನ ಭಾಗವನ್ನು ನಾವು ಮಾಡ್ಬೋದು. ರಿಟನ್ ಕಾನ್ಸ್ಟಿಟ್ಯೂಷನ್, ಅನ್ರಿಟನ್ ಕಾನ್ಸ್ಟಿಟ್ಯೂಷನ್. ಈ ಅನ್ರಿಟನ್ ಕಾನ್ಸ್ಟಿಟ್ಯೂಷನನ್ನು ಕಾನ್ಸ್ಟಿಟ್ಯೂಷನ್ ಆಗಿ ಬರೆಯೋದಿಲ್ಲ, ಒಂದು ಸಂಪ್ರದಾಯವಾಗಿ ಆಡಳಿತ ನಡೀತಾ ಇರ್ತದೆ. ಸಾಂಪ್ರದಾಯಿಕವಾಗಿ ಆಡಳಿತ ನಡೆಯುತ್ತೆ. ಆ ನಡೆಯುವಂತಕ್ಕೆ ಆಡಳಿತದ ಆ ವ್ಯವಸ್ಥೆಗೆ ಏನಂತೀವಿ ನಾವು ಕಾನ್ಸ್ಟಿಟ್ಯೂಷನಲ್ ಕನ್ವೆನ್ಷನ್ ಅಂತಲೂ ಹೇಳ್ತೀವಿ. ಅಥವಾ ಅಲ್ಲಿ ಏನು ಆಡಳಿತ ನಡೀತದೋ ನಡೆದಂತಹ ಸಂದರ್ಭದಲ್ಲಿ ವಿಚಾರಗಳು ವಿಮರ್ಶೆಗೆ ಬಂದು ನ್ಯಾಯಾಂಗಕ್ಕೆ ಬಂದು ಕೆಲವೊಂದು ಸಂದರ್ಭದಲ್ಲಿ ನ್ಯಾಯಾಂಗಗಳು ನಿಯಮವನ್ನು ರಚಿಸ್ತವೆ. ಉದಾಹರಣೆಗೆ ನಾವು ಯುನೈಟೆಡ್ ಕಿಂಗ್ಡಮ್ ಅಥವಾ ಬ್ರಿಟನ್ನಿನ ಸಂವಿಧಾನವನ್ನು ತೆಗೆದುಕೊಂಡ್ರೆ ಒಂದು ವ್ಯವಸ್ಥೆಯಲ್ಲಿ ಹೇಳ್ತಾರೆ, ರೂಲ್ ಆಫ್ ಲಾನಲ್ಲಿ ಇಟ್ ಇಸ್ ಎ ಜಡ್ಜ್ಮೇಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಅಂದರೆ ಕಾಲಕ್ರಮೇಣ ಜಡ್ಜಿಗಳು ವಿಷಯಗಳು, ವ್ಯಾಜ್ಯಗಳು, ಸಮಸ್ಯೆಗಳು ನ್ಯಾಯಾಂಗದ ಮುಂದೆ ಬಂದಾಗ ಅದಕ್ಕೆ ಅವರೊಂದು ತೀರ್ಪನ್ನು ಕೊಡ್ತಾರೆ. ಅಂತಹ ತೀರ್ಪುಗಳನ್ನು ಆಧರಿಸಿಯೇ ಆಡಳಿತ ನಡೀತಾ ಹೋಗ್ತದೆ. ಇಟ್ ಈಸ್ ಫೌಂಡ್ ಇನ್ ಹಿಸ್ಟಾರಿಕ್ ಚಾರ್ಟರ್ಸ್, ಲಾಸ್ ಆ್ಯಂಡ್ ಕನ್ವೆನ್ಷನ್ಸ್ ಅಂತ ಹೇಳ್ತಾರೆ. ಐತಿಹಾಸಿಕವಾಗಿ ಏನು ನಾವು ಕನ್ವೆನ್ಷನ್ಗಳನ್ನು ಫಾಲೋ ಮಾಡಿರ್ತೀವೋ ಇದನ್ನೇನು ಮಾಡ್ತೀವಿ ಅಂದರೆ ಕ್ಯಾನಾಟ್ ಬಿ ಫೌಂಡ್ ಇನ್ ಸಿಂಗಲ್ ಡಾಕ್ಯುಮೆಂಟ್ ಬಟ್ ಕ್ಯಾನ್ ಬಿ ಟ್ರೇಸ್ಡ್ ಇನ್ ಸ್ಕ್ಯಾಟರ್ಡ್ ಡಾಕ್ಯುಮೆಂಟ್ಸ್. ನಾನು ಹೇಳಿದ್ನಲ್ಲ, ನ್ಯಾಯಾಂಗದ ತೀರ್ಪು ಕೂಡ ಅಂತಹ ಒಂದು ಡಾಕ್ಯುಮೆಂಟ್ ಆಗಿರ್ತದೆ. ಮತ್ತು ಇಟ್ ಗ್ರ್ಯಾಜುವಲಿ ಇವಾಲ್ವ್ಸ್ ಅಂತ ಹೇಳ್ತಾರೆ. ಇಟ್ ಗ್ರ್ಯಾಜುವಲಿ ಇವಾಲ್ವ್ಸ್ ಅಂದರೆ ಒಂದೇ ಸಲಕ್ಕೆ ಅದು ರೆಡಿ ಆಗೋದಿಲ್ಲ. ಅದು ಕಾಲಕ್ರಮೇಣ ಆಡಳಿತ ನಡೆಸ್ತಾ ಹಿಂದಿನವರು ನಡೆದಂಥ ಆಡಳಿತದಲ್ಲಿ ಇನ್ನೂ ಸುಧಾರಣೆಗಳನ್ನ ಕಂಡುಕೊಂಡು ನಡೆಸುವಂತಹ ವ್ಯವಸ್ಥೆಗೆ ನಾವೇನಂತೀವಿ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತೀವಿ. ಅಂದರೆ ಅದು ಒಂದೇ ಜಾಗದಲ್ಲಿ ಇರೋದಿಲ್ಲ, ಬೇರೆ ಬೇರೆ ಚಾರ್ಟರ್ಗಳಲ್ಲಿ, ಲಾಗಳಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಕಾಣಬಹುದು ಅಂಥೇಳಿ ಅಂತಕ್ಕಂಥದ್ದು ಅನ್ರಿಟನ್ ಕಾನ್ಸ್ಟಿಟ್ಯೂಷನಲ್ಲಿ ಇರ್ತಕ್ಕಂತಹ ವ್ಯವಸ್ಥೆ. ಅದನ್ನು ನಾವು ಯುನೈಟೆಡ್ ಕಿಂಗ್ಡಮಲ್ಲಿ ನೋಡ್ಬೋದು. ನಮ್ಮ ಬ್ರಿಟನ್ ದೇಶ ಏನಿದೆ, ಬ್ರಿಟನ್ ದೇಶದಲ್ಲಿ ನಾವು ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ನ ವ್ಯವಸ್ಥೆಯನ್ನು ನಾವು ನೋಡ್ತೇವೆ. ಮುಂದೆ ಹೋಗಿ ಬೇರೆ ಭಾಗಗಳನ್ನ ನಾವು ನೋಡೋದಾದರೆ ಕಾನ್ಸ್ಟಿಟ್ಯೂಷನ್ನ ಮತ್ತೆ ಇನ್ನೊಂದು ತೆರನಾಗಿ ನಾವು ನೋಡ್ತೀವಿ. ಇನ್ನೊಂದು ತೆರನಾದಂಥದ್ದು ಏನು ಅಂತಂದರೆ ಕಾನ್ಸ್ಟಿಟ್ಯೂಷನನ್ನು ತಿದ್ದುಪಡಿ ಮಾಡುವ ವಿಷಯ. ತಿದ್ದುಪಡಿ, ಇದಕ್ಕೆ ನಾವು ಅಮೆಂಡ್ಮೆಂಟ್ ಅಂತ ಹೇಳ್ತೀವಿ. ಅಮೆಂಡ್ಮೆಂಟ್ ಏನಿದು ತಿದ್ದುಪಡಿ ಅಥವಾ ಅಮೆಂಡ್ಮೆಂಟ್ ಅಂದರೆ? ಒಂದು ಹೇಳ್ತಾರೆ, ಒಂದು ಸಂವಿಧಾನ ಅಥವಾ ಒಂದು ಕಾನೂನು ಒಂದ್ಸಲ ಬರೆದ ನಂತರ, ಒಂದ್ಸಲ ಕಾನೂನು ಎನ್ಯಾಕ್ಟ್ ಆದ ನಂತರ ಅಥವಾ ಸ್ಟ್ಯಾಚ್ಯೂಟ್ ಎನ್ಯಾಕ್ಟ್ ಆದ ನಂತರ ಅಥವಾ ಸಂವಿಧಾನ ಜಾರಿಗೆ ಬಂದ ನಂತರ ಸಮಾಜಕ್ಕೆ ತಕ್ಕ ಹಾಗೆ ಅದು ಬದಲಾವಣೆ ಆಗಬೇಕು ಅಂತ ಹೇಳ್ತಾರೆ. ಒಂದು ವೇಳೆ ಸಮಾಜಕ್ಕೆ ತಕ್ಕಂತೆ ಅದು ಬದಲಾವಣೆ ಆಗದೆ ಹೋದರೆ ಸಂವಿಧಾನಕ್ಕೂ ಮತ್ತು ಸಮಾಜಕ್ಕೂ ವ್ಯತ್ಯಾಸ ಉಂಟಾಗಿ ಅದು ಕ್ರಾಂತಿಗೆ ಕಾರಣ ಆಗ್ಬೋದು ಅಂತ ಹೇಳ್ತಾರೆ. ನಾವು ನೋಡಿದ ಹಾಗೆ ನಮ್ಮ ಪಕ್ಕದ ದೇಶಗಳಲ್ಲಿ, ಪಾಕಿಸ್ತಾನದಲ್ಲಿ ಆಗಲಿ ಅಥವಾ ಬಾಂಗ್ಲಾದೇಶದಾಗಲಾಗಲಿ ಸಂವಿಧಾನವನ್ನು ಸುಮಾರು ಸಲ ಬರೆದಿದ್ದಾರೆ. ಬಟ್ ಭಾರತದಲ್ಲಿ ಹಾಗಾಗಿಲ್ಲ. ಯಾಕೆ ಅಂತಕ್ಕಂಥದ್ದನ್ನು ನಾವು ಎಲ್ಲಿ ಕಾಣ್ಬೋದು ಅಂತಂದರೆ ಈ ತಿದ್ದುಪಡಿಯ ಪ್ರಾವಧಾನದಲ್ಲಿ. ಭಾರತ ಸಂವಿಧಾನದ ಅನುಚ್ಛೇದ 368ರಲ್ಲಿ ನಾವು ಒಂದು ಪ್ರಾವಧಾನವನ್ನು ಮಾಡಿದ್ದೀವಿ. ಆ ಪ್ರಾವಧಾನ ಏನು ಅಂತಂದರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಆರ್ಟಿಕಲ್ 368 provides the power that the constitution can be amended. Any part of the constitution can be amended subject to not violating the basic structure of the constitution ಅಂತಕ್ಕಂಥದ್ದು ಇವತ್ತಿನ ಒಂದು ಸೆಟಲ್ಡ್ ಲಾ ಅಂತ ಹೇಳ್ಬೋದು. ಅದೊಂದು ಇವತ್ತು ಸೆಟ್ಲ್ ಆಗಿರುವಂತಹ ಅಥವಾ ಸ್ಥಿರತೆಗೆ ಬಂದಂತಹ ಒಂದು ನಮ್ಮ ಸಂವಿಧಾನಿಕ ವ್ಯವಸ್ಥೆ. ಹಾಗಾಗಿ ಸಂವಿಧಾನದಲ್ಲಿ ಎರಡು ಪ್ರಕಾರಗಳು, ಒಂದು ರಿಜಿಡ್ ಕಾನ್ಸ್ಟಿಟ್ಯೂಷನ್, ಇನ್ನೊಂದು ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್. ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದರೆ ದ ಅಮೆಂಡ್ಮೆಂಟ್ ಈಸ್ ಡಿಫಿಕಲ್ಟ್. ಅಮೆಂಡ್ಮೆಂಟ್ ಈಸ್ ಡಿಫಿಕಲ್ಟ್, ನಾಟ್ ಈಸಿ. ಅಮೆಂಡ್ಮೆಂಟ್ ಈಸ್ ನಾಟ್ ಈಸಿ. ಅಂತಹ ಸಂವಿಧಾನಕ್ಕೆ ನಾವೇನು ಹೇಳ್ತೀವಿ, ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಇಲ್ಲಿಯೂ ಕೂಡ ಇದಕ್ಕೆ ನಾವು ಉದಾಹರಣೆ ತಗೊಳ್ಳೋದಾದರೆ ಈ USA ಹೋಗ್ಬೋದು. ಏನು ಅಮೇರಿಕನ್ ದೇಶಕ್ಕೆ ನಾವು ಹೋದರೆ
ಅಲ್ಲಿ ಸಂವಿಧಾನ ತಿದ್ದುಪಡಿ ಮಾಡಬೇಕು ಅಂತಂದರೆ ಅಲ್ಲಿ ಇರ್ತಕ್ಕಂಥ ಪಾರ್ಲಿಮೆಂಟ್ಗೆ ಕಾಂಗ್ರೆಸ್ ಅಂತ ಹೇಳ್ತೀವಿ ನಾವು, ಅದು ಕಾಂಗ್ರೆಸ್ಸಿನ 2/3 ಮೆಜಾರಿಟಿಯನ್ನು ಪಡೆಯಬೇಕು. ಅಷ್ಟಲ್ದೇ ರಾಜ್ಯಗಳಿದಾವಲ್ಲ, 4/3 ಭಾಗದಷ್ಟು ರಾಜ್ಯಗಳು ಅದನ್ನು ಒಪ್ಕೊಳ್ಬೇಕು, ರ್ಯಾಟಿಫಿಕೇಶನ್ ಮಾಡಬೇಕು. ಆವಾಗ ಮಾತ್ರ ಸಂವಿಧಾನ ತಿದ್ದುಪಡಿ ಆಗುತ್ತೆ. ಕೇವಲ ಒಂದು 20-25 ಸಂವಿಧಾನ ತಿದ್ದುಪಡಿಗಳು ಮಾತ್ರ ನಮಗೆ ಅಮೇರಿಕದಲ್ಲಿ ನಾವು ನೋಡೋದಾದರೆ, ಭಾರತದಲ್ಲಿ 104ರಷ್ಟು ನಮಗೆ ತಿದ್ದುಪಡಿಗಳನ್ನು ನಾವು ಮಾಡಿದ್ದೀವಿ. ಅಮೇರಿಕದ ಇತಿಹಾಸ 1789 ಅಂತ ನಾವು ಅಲ್ಲಿಂದ ಈ ಸಂವಿಧಾನ ಬಂದಿರೋದು. 1789ರಿಂದ ಈ ಸಂವಿಧಾನ ಬಂದಿರೋದು. ಅಂದರೆ ಸುಮಾರು 200 ವರ್ಷಗಳಿಗಿಂತ ಹೆಚ್ಚು ಕಾಲದಲ್ಲಿ ಕೇವಲ 20-25 ತಿದ್ದುಪಡಿಗಳನ್ನ ಅವ್ರು ಮಾಡಿರ್ಬೋದು. ಆದರೆ ಭಾರತ ಕೇವಲ 75 ವರ್ಷಗಳಲ್ಲಿ 100ಕ್ಕಿಂತಲೂ ಹೆಚ್ಚು ತಿದ್ದುಪಡಿಗಳನ್ನು ಮಾಡಿದೆ ಅನ್ನೋದನ್ನು ನಾವಿಲ್ಲಿ ಕಾಣ್ತಕ್ಕಂಥದ್ದು. ತಿದ್ದುಪಡಿಗೆ ಅವಕಾಶ, ತಿದ್ದುಪಡಿ ಮಾಡುವಂತಹ ಒಂದು ಪ್ರಕ್ರಿಯೆ ತುಂಬ ಕಠಿಣವಾಗಿದ್ದರೆ ಅದನ್ನು ನಾವೇನು ಹೇಳ್ತೀವಿ, ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಓಕೆ. ಆಮೇಲೆ ಅಕ್ಸೆಪ್ಟೆನ್ಸ್ ಆಫ್ ಬೋತ್ ಫೆಡರಲ್ ಆ್ಯಂಡ್ ಪ್ರೊವಿನ್ಷಿಯಲ್ ಗೌರ್ಮೆಂಟ್. ಮೋಸ್ಟ್ ಫಂಡಮೆಂಟಲ್ ಲಾ ಆಫ್ ದ ಲ್ಯಾಂಡ್ ನೀಡ್ಸ್ ಸ್ಪೆಷಲ್ ಪ್ರೊಸೀಜರ್ ಟು ಅಮೆಂಡ್ ಅಂತ ಹೇಳ್ತೀವಿ. ನಾನೇನು ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನೋ ಅದನ್ನು ನಾವು ಇಲ್ಲಿ ಹೇಳ್ಬೋದು. ಅಂದರೆ ಫೆಡರಲ್ ಮತ್ತು ಪ್ರಾಂತೀಯ ಸರ್ಕಾರಗಳೆರಡೂ ಇದನ್ನು ಒಪ್ಕೊಳ್ಬೇಕು. ಫೆಡರಲ್ ಅಂದರೆ ಕೇಂದ್ರ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ವ್ಯವಸ್ಥೆ, ಕೇಂದ್ರ ವ್ಯವಸ್ಥೆ, ರಾಜ್ಯ ವ್ಯವಸ್ಥೆ. ಈ ಕೇಂದ್ರ ವ್ಯವಸ್ಥೆ, ರಾಜ್ಯ ವ್ಯವಸ್ಥೆ ಎರಡೂ ಒಪ್ಕೊಂಡಾಗ ಮಾತ್ರ ಆ ಸಂವಿಧಾನದ ತಿದ್ದುಪಡಿ ಎಲ್ಲಿ ಸಾಧ್ಯ, ರಿಜಿಡ್ ಕಾನ್ಸ್ಟಿಟ್ಯೂಷನಲ್ಲಿ ಸಾಧ್ಯ. ಆಮೇಲೆ ಈ ಕಾನ್ಸ್ಟಿಟ್ಯೂಷನ್ನ ನಾವು ಅಕಸ್ಮಾತ್ ರಿಜಿಡ್ ನೋಡೋದಾದರೆ ಆಸ್ಟ್ರೇಲಿಯಾ ಮತ್ತು ಅಮೇರಿಕಾ ಅಂತ ಹೇಳ್ಬೋದು. ಹಾಗೆ ನಾವು ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನ ತಿದ್ದುಪಡಿ ಬಹಳ ಸುಲಭ. ಸಂವಿಧಾನದ ತಿದ್ದುಪಡಿ ಬಹಳ ಸುಲಭ ಅಂದರೆ ನಾವು ಯುನೈಟೆಡ್ ಕಿಂಗ್ಡಮ್ ತಗೊಂಡ್ರೆ ಅವರು ಪಾರ್ಲಿಮೆಂಟ್ ಕ್ಯಾನ್ ಚೇಂಜ್ ಎನಿ ಪ್ರೊಸೀಜರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ಅದು ದಟ್ ಈಸ್ ಅ ವೆರಿ ಈಸಿ. ಆರ್ಡಿನರಿ ಲಾ ಮಾಡ್ದಂಗೆ ಮಾಡ್ಬೋದು. ಇಲ್ಲಿ ಈ ಆರ್ಡಿನರಿ ಲಾ ಅಂತಕ್ಕಂಥ ಶಬ್ದ ನಾನು ಇಲ್ಲಿ ಯೂಸ್ ಮಾಡಿದೆ ಅಂದ ತಕ್ಷಣವೇ ಆರ್ಡಿನರಿ ಲಾಗೂ ತಿದ್ದುಪಡಿಗೂ ಏನು ವ್ಯತ್ಯಾಸ ಅಂತ ಹೇಳೋದಾದರೆ, ಆರ್ಡಿನರಿ ಲಾಗೆ ಬೇಕಾಗುವಂತಹ ಬಹುಮತ ಇದೆಯಲ್ಲ, ಅದಕ್ಕೂ ತಿದ್ದುಪಡಿಗೆ ಬೇಕಾಗಿರುವಂತಹ ಬಹುಮತಕ್ಕೂ ಪದ್ಧತಿಗಳು ವ್ಯತ್ಯಾಸ ಇರ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಅದೇ ಭಾರತದ ಸಂವಿಧಾನವನ್ನು ಒಂದು ಉದಾಹರಣೆಯಾಗಿ ತೆಗೆದುಕೊಂಡ್ರೆ, ನಾವು ಅನುಚ್ಛೇದ 2ರಿಂದ 4ರಲ್ಲಿ ಏನು ಮಾಡಿದ್ದೀವಿ ಅಂತಂದರೆ, ಪ್ರಾವಧಾನಗಳನ್ನು ಹೀಗೆ ಮಾಡಿದ್ದೀವಲ್ಲ, ಅಂದರೆ ರಾಜ್ಯಗಳನ್ನು ವಿಂಗಡಣೆ ಮಾಡ್ಬೋದು, ರಾಜ್ಯಗಳ ಹೆಸರನ್ನು ಬದಲಾಯಿಸ್ಬೋದು. ಇದು ಬಹಳ ಸುಲಭ. ಆರ್ಡಿನರಿ ಲಾ ಸುಮ್ಮನೆ ನೀವು ಪಾರ್ಲಿಮೆಂಟಲ್ಲಿ ಒಂದು ಕಾನೂನನ್ನು ಪಾಸ್ ಮಾಡಿ ನೀವು ಈ ಚೇಂಜಸನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದರೆ ಅದೇ ಬೇರೆ ವಿಷಯಗಳಲ್ಲಿ ಕಾನೂನಿನ ಬೇರೆ ಅನುಚ್ಛೇದಗಳನ್ನು ತಿದ್ದುಪಡಿ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ನಾವು ಅಮೆಂಡ್ಮೆಂಟ್ ಅಂತ ಹೇಳ್ತೀವಿ, ಅಥವಾ ಸಂವಿಧಾನ ತಿದ್ದುಪಡಿ ಅಂತ ಹೇಳ್ತೀವಿ. ಅದನ್ನು ಅನುಚ್ಛೇದ 368ರ ಅಡಿಯಲ್ಲಿ ಮಾಡ್ತೀವಿ. ನಾನು ಮೊದಲು ಹೇಳಿದ್ದೇನೆ 368ರ ಅಡಿಯಲ್ಲಿ ಮಾಡೋದಿಲ್ಲ. ಅದರಲ್ಲಿ ಕೂಡ ನಾವು 2 ತೆರನಾದ ವ್ಯವಸ್ಥೆ ಇಟ್ಕೊಂಡಿದ್ದೀವಿ. ಒಂದು ಕೇವಲ ಸಂಸತ್ತು ತಿದ್ದುಪಡಿ ಮಾಡಿದರೆ ಸಾಕು, ಇನ್ನೊಂದು ಸಂಸತ್ತಿನ ಜೊತೆಗೆ ಅರ್ಧದಷ್ಟು ರಾಜ್ಯಗಳು ಆ ತಿದ್ದುಪಡಿಗೆ ಒಪ್ಪಿಗೆಯನ್ನು ಕೊಡಬೇಕು. ಅಂದರೆ ಯಾವ ವಿಷಯ ಒಕ್ಕೂಟ ವ್ಯವಸ್ಥೆಯ ಮೇಲೆ ಪರಿಣಾಮವನ್ನು ಬೀರುತ್ತದೆಯೋ ಅಂತಹ ವಿಷಯಕ್ಕೆ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳು ಒಪ್ಪಬೇಕು. ಅಂದರೆ ಭಾರತದ ಸಂವಿಧಾನವನ್ನು ನಾವೇನು ಹೇಳ್ಬೋದು, ರಿಜಿಡ್ ಮತ್ತು ಫ್ಲೆಕ್ಸಿಬಲ್ ಎರಡೂ ಇದೆ ಅಂತ ಹೇಳ್ಬೋದು. ಭಾರತದ ಸಂವಿಧಾನ ರಿಜಿಡ್ ಆಗಿದೆ ಕೆಲವು ವಿಷಯದಲ್ಲಿ, ಅಂದರೆ ಒಕ್ಕೂಟ ವ್ಯವಸ್ಥೆಯ ವಿಷಯದಲ್ಲಿ. ಇನ್ ಕೇಸ್ ಆಫ್ ಫೆಡರಲ್ ಇಶ್ಯೂಸ್ ಅವರ್ ಕಾನ್ಸ್ಟಿಟ್ಯೂಷನ್ ಈಸ್ ರಿಜಿಡ್. ಇನ್ ಕೇಸ್ ಆಫ್ ನಾನ್ ಫೆಡರಲ್ ಇಶ್ಯೂಸ್ ವೇರ್ ರಾಜ್ಯ ಮತ್ತು ಕೇಂದ್ರಗಳ ಮಧ್ಯದಲ್ಲಿಯ ಯಾವುದೇ ಸಂಬಂಧದಲ್ಲಿ ವ್ಯತ್ಯಯ ಉಂಟಾಗದೇ ಇರುವಂತಹ ಸಂದರ್ಭದಲ್ಲಿ ತಿದ್ದುಪಡಿ ಸುಲಭವಾಗಿದೆ. ಓನ್ಲಿ ಪಾರ್ಲಿಮೆಂಟ್ ಕ್ಯಾನ್ amend the constitution. For example, majority of the total strength are and 2/3 of the people present. That is the requirement for the amendment of our constitution. ನಮ್ಮ ಸಂವಿಧಾನದ ತಿದ್ದುಪಡಿಗೆ, ಸಾಮಾನ್ಯವಾದ ತಿದ್ದುಪಡಿಗೆ, if it is not related to federal issues, they have specifically written what are all the items where 50% states ratification is required.
ಅದನ್ನು ಹೊರತುಪಡಿಸಿ ಉಳಿದಂತಹ ವಿಷಯದಲ್ಲಿ ಪಾರ್ಲಿಮೆಂಟ್ ಇನ್ ಬೋತ್ ಹೌಸಸ್ ಇಫ್ ಇಟ್ ಈಸ್ ಏಬಲ್ ಟು ಪಾಸ್ ದ ಬಿಲ್ ವಿತ್ 2/3 majority of the persons present in houses subject to a majority of the total strength, then amendment can be passed where it is easy. But if it needs to be passed by the state, 50%, more than 50% of the states have to ratify, means their acceptance depends on the willingness of the ಸ್ಟೇಟ್ ಲೆಜಿಸ್ಲೇಚರ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಇದೊಂದು 2 ಪ್ರಕಾರಗಳು, ರಿಜಿಡ್ ಮತ್ತು ಇನ್ನೊಂದು ಪ್ರಕಾರ ಫ್ಲೆಕ್ಸಿಬಲ್, ಅಂದರೆ ಕಠಿಣವಾದಂತಹ ತಿದ್ದುಪಡಿ, ಸುಲಭವಾದಂತಹ ತಿದ್ದುಪಡಿ ಹೊಂದಿರುವಂತಹ ಸಂವಿಧಾನಗಳು. ಕಠಿಣವಾದಂತಹ ತಿದ್ದುಪಡಿ, ಸುಲಭವಾದಂತಹ ತಿದ್ದುಪಡಿ. ದೆನ್ ಕಮ್ಸ್ ಇವಾಲ್ವ್ಡ್ ಕಾನ್ಸ್ಟಿಟ್ಯೂಷನ್. ಇವಾಲ್ವ್ಡ್ ಕಾನ್ಸ್ಟಿಟ್ಯೂಷನ್ನು ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ನು ಹೆಚ್ಚು ಕಮ್ಮಿ 2 ಒಂದೇ ಅಂತ ಹೇಳ್ಬೋದು. ಅದು ಕಾಲಕ್ರಮೇಣವಾಗಿ ಬೆಳವಣಿಗೆ ಆಗ್ತಾ ಸಂವಿಧಾನದ ರೂಪ ತಳ್ತದೆ ಕಾಲಕ್ರಮೇಣವಾಗಿ. ರಿಸಲ್ಟ್ ಆಫ್ ದ ಸ್ಲೋ ಆ್ಯಂಡ್ ಗ್ರ್ಯಾಜುವಲ್ ಪ್ರೊಸೆಸ್ ಆಫ್ ಎವಲ್ಯೂಷನ್. ಅದು ವಿಕಸನಗೊಳ್ತಾ ಹೋಗ್ತದೆ, ಕಾಲಕ್ರಮೇಣವಾಗಿ ವಿಕಸನಗೊಳ್ತಾ ಹೋಗುತ್ತದೆ. ಇದು ಇಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಪ್ರಾಚೀನ ಕಾಲದ ಪದ್ಧತಿಗಳನ್ನು ಅನುಸರಿಸ್ತಾ ಬರ್ತೀವಿ. ದಿ ಏನ್ಷಿಯಂಟ್ ಪ್ರಾಕ್ಟೀಸಸ್ ಆರ್ ಫಾಲೋಡ್ ಆ್ಯಂಡ್ ಸಚ್ ಪ್ರಾಕ್ಟೀಸಸ್ ಆರ್ ಕಾಲ್ಡ್ ಕನ್ವೆನ್ಷನ್ಸ್, ಕಾನ್ಸ್ಟಿಟ್ಯೂಷನಲ್ ಕನ್ವೆನ್ಷನ್ಸ್ ಅಂತ ಹೇಳ್ತಾರೆ. ಟೈಮ್ ಟೆಸ್ಟೆಡ್ ಆ್ಯಂಡ್ ರೆಸ್ಪೆಕ್ಟೆಡ್ ಕಸ್ಟಮ್ಸ್ ಫಾಲೋಡ್ ಆ್ಯಂಡ್ ಆರ್ ಕಾಲ್ಡ್ ಕನ್ವೆನ್ಷನ್ಸ್. ಅದನ್ನೇ ಹೇಳಿದ್ದು ನಾನು, ಕನ್ವೆನ್ಷನ್ ಅಂತ ಹೇಳಿ. ದೆನ್ ಇವಾಲ್ವ್ಸ್ ಫ್ರಮ್ ದ ಪ್ರಾಕ್ಟಿಕಲ್ ವಿಸ್ಡಮ್ ಆಫ್ ದ ಪೀಪಲ್ ಅಂತ ಹೇಳ್ತಾರೆ. ಇದು ಹೇಗೆ ಸಂವಿಧಾನ ಇವಾಲ್ವ್ ಆಗುತ್ತೆ ಅಂತಂದರೆ, ಜನರ ಜಾಣತನದಿಂದ ಈ ಸಂವಿಧಾನ ಇವಾಲ್ವ್ ಆಗ್ತಾ ಹೋಗ್ತದೆ. ಅಂದರೆ ಸಂವಿಧಾನ, ಈ ಸಂವಿಧಾನಕ್ಕೆ ಇವಾಲ್ವ್ಡ್ ಅಂತ ಏನು ಹೇಳ್ತೀವಿ ನಾವು, ಇವಾಲ್ವ್ಡ್ ಕಾನ್ಸ್ಟಿಟ್ಯೂಷನ್ ಈಸ್ ಪಾಸಿಬಲ್ ವೇರ್ ದೇರ್ ಇಸ್ ಎ ಪೊಲಿಟಿಕಲ್ ಮೊರಾಲಿಟಿ. ಪೊಲಿಟಿಕಲ್ ಮೊರಾಲಿಟಿ, ರಾಜಕೀಯವಾದ ನೈತಿಕತೆ ಇದ್ದಂತಹ ಪ್ರದೇಶಗಳಲ್ಲಿ ಮಾತ್ರ ನಾವೇನು ಮಾಡ್ಲಿಕ್ಕೆ ಸಾಧ್ಯ, ಈ ಎವಲ್ಯೂಷನನ್ನು ಕಾಣಲಿಕ್ಕೆ ಸಾಧ್ಯ. ಇವತ್ತಿಗೂ ಕೂಡ ಭಾರತ ದೇಶದಲ್ಲಿ ನಾವು ಇದರ ಕೊರತೆಯನ್ನು ಕಾಣ್ತೇವೆ. ನಮ್ಮ ಸಂವಿಧಾನ ಲಿಖಿತವಾಗಿರುವುದರಿಂದ ಈ ಸಮಸ್ಯೆ ಇಲ್ಲ. ಬಟ್ ಇವಾಲ್ವ್ಡ್ ಕಾನ್ಸ್ಟಿಟ್ಯೂಷನ್ನ ಉದಾಹರಣೆಯನ್ನು ನಾನು ಮತ್ತೆ ನಿಮಗೆ ಕೊಡೋದಾದರೆ, ಬ್ರಿಟನ್ನಿನ ಕಾನ್ಸ್ಟಿಟ್ಯೂಷನ್ನ ನಾನೇನು ಹೇಳ್ಬೋದು, ಇವಾಲ್ವ್ಡ್ ಕಾನ್ಸ್ಟಿಟ್ಯೂಷನ್ ಅಂಥೇಳಿ ಹೇಳ್ಬೋದಾಗಿದೆ. ಮುಂದೆ ನಾವು ಮುಂದೆ ಹೇಳ್ತಾ ಹೋದರೆ ಇವೇನು ಎನಾಕ್ಟೆಡ್ ಕಾನ್ಸ್ಟಿಟ್ಯೂಷನ್, ಮ್ಯಾನ್ ಮೇಡ್ ಕಾನ್ಸ್ಟಿಟ್ಯೂಷನ್, ಇವು ಅಂತಹ ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಅಂದ್ಕೊಳ್ತೀನಿ. ತಿರ್ಗಾ ಎನಾಕ್ಟೆಡ್ ಕಾನ್ಸ್ಟಿಟ್ಯೂಷನ್ ಈಸ್ ನಥಿಂಗ್ ಬಟ್ ಎ ರಿಟನ್ ಕಾನ್ಸ್ಟಿಟ್ಯೂಷನ್. ಅದಕ್ಕೆ ಮ್ಯಾನ್ ಮೇಡ್ ಕಾನ್ಸ್ಟಿಟ್ಯೂಷನ್ ಈಸ್ ಆಲ್ಸೋ ರಿಸಲ್ಟ್ ಆಫ್ ದ ಗ್ರೂಪ್ ಆಫ್ ಪೀಪಲ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ, ದೇ ಆರ್ ಡೂಯಿಂಗ್ ಇಟ್. ಈ ಕ್ಲಾಸಿಫಿಕೇಶನ್ ಅಂತ ಸ್ಪೆಸಿಫಿಕ್ ಕ್ಲಾಸಿಫಿಕೇಶನ್ ಅಂತೇನು ನನಗೆ ಅನಿಸೋದಿಲ್ಲ. ಬಟ್ ಇವೆರಡು ನಾವು ಮುಖ್ಯವಾಗಿ ಈ 2 ಕಾನ್ಸ್ಟಿಟ್ಯೂಷನ್ಗಳನ್ನ ಉಳಿದ ಮುಖ್ಯವಾದ ಭಾಗಗಳು ಅಂತ ಹೇಳ್ಬೋದು. ಆ್ಯಂಡ್ ಹಿಯರ್ ಒನ್ ಕಾನ್ಸ್ಟಿಟ್ಯೂಷನ್ ಈಸ್ ಕಾಲ್ಡ್ ಫೆಡರಲ್ ಕಾನ್ಸ್ಟಿಟ್ಯೂಷನ್ ಅಥವಾ ಒಕ್ಕೂಟ ಸಂವಿಧಾನ. ಇದಕ್ಕೆ ನಾವೇನು ಹೇಳ್ತೀವಿ, ಒಕ್ಕೂಟ ಸಂವಿಧಾನ, ಒಕ್ಕೂಟ ಸಂವಿಧಾನ ಅಂತ ಹೇಳ್ತೀವಿ. ಇನ್ನೊಂದು ಸಂವಿಧಾನಕ್ಕೆ ಯುನಿಟರಿ ಕಾನ್ಸ್ಟಿಟ್ಯೂಷನ್ ಅಂದರೆ ಏಕೀಕೃತ ಸಂವಿಧಾನ, ಏಕೀಕೃತ ಸಂವಿಧಾನ ಅನ್ನೋದನ್ನು ಹೇಳ್ತೇವೆ. ಇಲ್ಲಿ ನೋಡಿ, ದಿ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಫಾರ್ 2 ಲೆವೆಲ್ಸ್ ಆಫ್ ಗೌರ್ಮೆಂಟ್. ಅಂದರೆ ಒಂದು ಸಂವಿಧಾನದಲ್ಲಿ 2 ಹಂತದ ಸರ್ಕಾರದ ವ್ಯವಸ್ಥೆಗಳನ್ನು ಹೊಂದಿದ್ದರೆ ಅಂತಹ ಸಂವಿಧಾನಕ್ಕೆ ನಾವು ಫೆಡರಲ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ನಮ್ಮ ಭಾರತದ ಸಂವಿಧಾನ ಆ ರೀತಿಯಾದಂತಹ 2 ಹಂತದ ಸರ್ಕಾರಗಳನ್ನು ಹೊಂದಿದೆ. ಅದಕ್ಕೆ ಭಾರತದ ಸಂವಿಧಾನವನ್ನು ಕೂಡ ನಾವು ಫೆಡರಲ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೇವೆ. ಆದರೆ ಭಾರತದಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರಗಳು ಇರುವುದರಿಂದ ಕೆಲವೊಮ್ಮೆ ನಾವು ಅದನ್ನು ಏನು ಹೇಳ್ತೀವಿ ಅಂದರೆ ಕ್ವಾಸಿ ಫೆಡರಲ್ ಅಂತಲೂ ಹೇಳ್ತೀವಿ. ಬಟ್ ನಾವು ಅದನ್ನು ಈಗ 2 ಹಂತದ ಸರ್ಕಾರಗಳು ಇರೋದರಿಂದ ನಾವು ಅದನ್ನು ಏನು ಹೇಳ್ಬೋದು, ವಿ ಕ್ಯಾನ್ ಕಾಲ್ ಇಟ್ ಎಸ್ ಎ ಫೆಡರಲ್ ಕಾನ್ಸ್ಟಿಟ್ಯೂಷನ್. ಫೆಡರಲ್ ಕಾನ್ಸ್ಟಿಟ್ಯೂಷನ್ನಿಗೆ ಒಂದು ಪ್ರಮುಖವಾದ ಅವಶ್ಯಕತೆ ಏನು ಅಂತಂದರೆ, ಇಟ್ ಮಸ್ಟ್ ಬಿ ರಿಟನ್ ಕಾನ್ಸ್ಟಿಟ್ಯೂಷನ್, ಲಿಖಿತ ರೂಪದಲ್ಲಿರಬೇಕು. ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂತಂದರೆ, ರಾಜ್ಯ ಮತ್ತು ಕೇಂದ್ರಗಳು ಯಾವಾಗಲೂ ತಮ್ಮ ತಮ್ಮ ಅಧಿಕಾರಗಳಾಗಿ ಪೈಪೋಟಿಯನ್ನು ಮಾಡ್ತವೆ. ಅಂತಹ ಸಂದರ್ಭದಲ್ಲಿ
ಅಧಿಕಾರಿಗಳ ಹಂಚಿಕೆ ಸರಿಯಾದ ರೀತಿಯಲ್ಲಿ ಆಗಲಿಲ್ಲ ಅಂದರೆ ಅಲ್ಲಿ ಸಮಸ್ಯೆಗಳು ಉದ್ಭವ ಆಗುವಂತಹ ಪ್ರಶ್ನೆ ಇರೋದರಿಂದ ನಮ್ಮ ಸಂವಿಧಾನವನ್ನೇ ನೀವು ತೆಗೆದುಕೊಳ್ಳುವುದಾದರೆ ನಮ್ಮ ಸಂವಿಧಾನ ಲಿಖಿತ ಸಂವಿಧಾನವಾಗಿದೆ. ನಮ್ಮ ಸಂವಿಧಾನದಲ್ಲಿ ಅಧಿಕಾರದ ಹಂಚಿಕೆಯಾಗಿದೆ. We have distributed the powers between the central government and the state government, and it is done under Schedule 7 ಅನುಸೂಚಿ 7ರಲ್ಲಿ. Schedule 7ನಲ್ಲಿ ನಾವು ಇದನ್ನು ಮಾಡಿದ್ದೀವಿ. Schedule 7ನಲ್ಲಿ ಏನು ಮಾಡಿದ್ದೀವಿ? ಲಿಸ್ಟ್ 1 ಮಾಡಿದ್ದೀವಿ, ಲಿಸ್ಟ್ 2 ಮಾಡಿದ್ದೀವಿ, ಲಿಸ್ಟ್ 3 ಮಾಡಿದ್ದೀವಿ. ಈ ಲಿಸ್ಟ್ಗಳಿಗೆ ನಾವೇನು ಹೇಳ್ತೀವಿ ಅಂದರೆ ಲಿಸ್ಟ್ 2, ಲಿಸ್ಟ್ 3. ಇದಕ್ಕೆ ಲಿಸ್ಟ್ 1ಗೆ ಕೇಂದ್ರ ಪಟ್ಟಿ ಅಂತ ಹೇಳ್ತಾರೆ. ಯೂನಿಯನ್ ಲಿಸ್ಟ್ ಕೇಂದ್ರ ಪಟ್ಟಿ ಅಂತ ಹೇಳ್ತೀವಿ ನಾವು. ಇದಕ್ಕೆ ರಾಜ್ಯ ಪಟ್ಟಿ ಅಂತ ಹೇಳ್ತೀವಿ, ರಾಜ್ಯ. ಈ ಕೊನೆಯದನ್ನು ನಾವು ಸಮವರ್ತಿ ಪಟ್ಟಿ ಅಂತ ಹೇಳ್ತೀವಿ, ಸಮವರ್ತಿ ಪಟ್ಟಿ. ಈ ರೀತಿಯಾಗಿ ಬೇರೆ ಬೇರೆ ಅಧಿಕಾರದ ವಿಂಗಡಣೆಯನ್ನು ನಾವು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಸಂವಿಧಾನ ಲಿಖಿತವಾಗಿರುವುದು ಅವಶ್ಯಕವಾಗಿದೆ. ಆದ್ದರಿಂದ ನಾವು ಫೆಡರಲ್ ಕಾನ್ಸ್ಟಿಟ್ಯೂಷನ್ ಅಂತ ಏನು ಹೇಳ್ತೀವಿ ಅದು ಲಿಖಿತವಾಗಿರ್ಬೇಕಂತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಕೊನೆಯದಾಗಿ ಹೇಳೋದಾದರೆ ಏಕೀಕೃತ ಯುನಿಟರಿ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು ಅಂತ ಹೇಳೋದಾದರೆ ನಾವು ಅಲ್ಲಿ ಈ ಒಂದೇ ಸರ್ಕಾರ ಇರ್ತದೆ, 2 ಹಂತದ ಸರ್ಕಾರ ಇರೋದಿಲ್ಲ. ನೋಡಿ, ನಾವು ಭಾರತದಲ್ಲಿ ಇದಕ್ಕೂ ಮುಂದುವರೆದು 74 ಮತ್ತು 75ನೇ ಸಂವಿಧಾನದ ತಿದ್ದುಪಡಿಯಲ್ಲಿ 3ನೇ ಹಂತ 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ನಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಪಂಚಾಯತ್ ರಾಜ್ ಮತ್ತು ನಗರ ಸಭೆಗಳು, ನಗರ ಸಭೆ ಇವುಗಳಿಗೂ ನಾವು ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಕೊಟ್ಟಿದ್ದೀವಿ. ಅಂದರೆ ನಾವು 3 ಹಂತದ ಸರ್ಕಾರದಲ್ಲಿದ್ದೀವಿ. ಆ ದೃಷ್ಟಿಯಿಂದ ನೋಡೋದಾದರೆ ನಾವು ಫೆಡರಲಿಸಮಲ್ಲಿ ಅದರ ಒಂದು ಫೆಡರಲ್ನ ಉದ್ದೇಶವನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯ ಆಗಿದೆ. ಯುನಿಟರಿನಲ್ಲಿ ಹಾಗಲ್ಲ. ಯುನಿಟರಿನಲ್ಲಿ ಒಂದೇ ಒಂದು ಸರ್ಕಾರ ಇರ್ತದೆ, ಅದೇ ಆಡಳಿತವನ್ನು ನಡೆಸ್ತದೆ. 2ನೇ ಹಂತದ 3ನೇ ಹಂತದ ಸರ್ಕಾರಗಳು ಇರೋದಿಲ್ಲ. ಈಗ ಯಾಕೆ ಈ ಥರ ಅನ್ನೋದನ್ನು ಕೂಡ ನಾವು ನೋಡೋದಾದರೆ, ಯಾಕೆ ಫೆಡರಲ್ ಮತ್ತು ಯಾಕೆ ಯುನಿಟರಿ? ಯಾವ ರಾಷ್ಟ್ರ ಚಿಕ್ಕದಾಗಿರುತ್ತೋ, ವೇರ್ ದ ನೇಷನ್ ಈಸ್ ಸ್ಮಾಲ್, then this unitary constitution is suitable for that. For example, for Britain unitary is suitable, but for a country like India, where various types of variations are there, variations with respect to customs, variations with respect to tribals, variation with respect to language, ಇವೆಲ್ಲ ಇರೋದ್ರಿಂದ we are having a federal constitution, and all our states are divided based on the language they use. For example, if we take Karnataka is a state government. In Karnataka we are speaking Kannada. Now there is a state called Maharashtra, alli ಮರಾಠಿಗರಿದ್ದಾರೆ. there is a state called Andhra Pradesh, ಅಲ್ಲಿ ತೆಲುಗು ಮಾತನಾಡುವವರು ಇದ್ದಾರೆ. ನೀವು ತಮಿಳುನಾಡು ತಗೊಂಡ್ರೆ ತಮಿಳು, ಕೇರಳ ತಗೊಂಡ್ರೆ ಮಲಯಾಳಮು, ಈ ರೀತಿಯಾಗಿ ಬೇರೆ ಬೇರೆ ಭಾಷೆಗಳನ್ನು ಮಾತನಾಡುವಂತಹವುಗಳನ್ನು ನಾವೇನು ಮಾಡಿದ್ದೀವಿ, 2ನೇ ಹಂತದ ಸರ್ಕಾರಗಳನ್ನಾಗಿ ಮಾಡಿದ್ದೀವಿ ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಈ ಎಲ್ಲ ವಿಷಯವನ್ನು ನಾವು ಒಂದು ಉಪಸಂಹಾರ ಮಾಡುವುದಾದರೆ ಅಥವಾ ಕನ್ಕ್ಲೂಡ್ ಮಾಡುವುದಾದರೆ, ಸಂವಿಧಾನ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ಅದು ಒಂದು ಗೈಡಿಂಗ್ ಫೋರ್ಸ್ ಇದ್ದ ಹಾಗೆ. ಗೈಡಿಂಗ್ ಫೋರ್ಸ್ ಅಂತಂದರೆ ಸಂವಿಧಾನದ ಮುಖಾಂತರ ಯಾವುದೇ ಆರಿಸಿ ಬಂದಂತಹ ಚುನಾಯಿತವಾದಂತಹ ಪಕ್ಷ ಆಡಳಿತ ನಡೆಸಬೇಕಾಗ್ತದೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕು. ಪರ್ಟಿಕ್ಯುಲರ್ಲಿ ಇನ್ ಫೆಡರಲ್ ಸ್ಟೇಟ್ಸ್ ಸಂವಿಧಾನ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಅಲ್ಲಿ ಒಂದು ಕಾನ್ಸೆಪ್ಟನ್ನು ಹೇಳ್ತೀವಿ ನಾವು, ಸುಪ್ರಿಮೆಸಿ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಸರ್ಕಾರಗಳು ಒಂದಕ್ಕಿಂತ ಹೆಚ್ಚಿರೋದ್ರಿಂದ ನಾವು ಯಾವುದೇ ವಿಷಯವನ್ನು, ಯಾವುದೇ ಕ್ರಮವನ್ನು ತೆಗೆದುಕೊಂಡಾಗ ಒಂದು ಇನ್ನೊಂದರ ಮೇಲೆ ಪ್ರಭಾವವನ್ನು ಬೀರಬಾರ್ದು ಅಂತಂದರೆ ಅವುಗಳು
ಏನಾಗಿರಬೇಕು, ಎಲ್ಲರೂ ಸಂವಿಧಾನಕ್ಕೆ ಬಾಧ್ಯರಾಗಿರಬೇಕು. ಆದರೆ ಯುನಿಟರಿ ಸರ್ಕಾರದಲ್ಲಿ ಹಾಗಲ್ಲ. ನಮ್ಮ ಇಂಡಿಯಾದಲ್ಲಿ ವಿ ಫಾಲೋ ದ ಕಾನ್ಸೆಪ್ಟ್ ಆಫ್ ಸುಪ್ರೀಮಸಿ ಆಫ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಸುಪ್ರೀಮಸಿ ಅಂದರೆ ಅದರ ಉನ್ನತಿಯನ್ನು, ಅಂದರೆ ಅದರ ಅಡಿಯಲ್ಲಿ ನಾವು ನಮ್ಮ ಎಲ್ಲ ವ್ಯವಸ್ಥೆಗಳು ಕೆಲಸ ಮಾಡ್ತವೆ. ಇದು ಕೂಡ ಅಮೇರಿಕಕ್ಕೆ ಅನ್ವಯ ಆಗುತ್ತೆ. ಯಾಕೆಂದರೆ ಅಮೇರಿಕಾ ಟ್ರೂಲಿ ಫೆಡರಲ್ ಸ್ಟೇಟ್ ಅಂತ ಹೇಳ್ತಾರೆ. ಟ್ರೂಲಿ ಫೆಡರಲ್ ಸ್ಟೇಟ್ ಅಂತ ಹೇಳಿ ನಾನು ಅಕಸ್ಮಾತ್ ಆ ಶಬ್ದ ಯೂಸ್ ಮಾಡಿದರೆ ನಾವು ಅದನ್ನು ಭಾರತಕ್ಕೂ ಕಾಶ್ಮೀರದ ವಿಷಯದಲ್ಲಿ ಆಗಸ್ಟ್ 2019 ಮೊದಲು ಯೂಸ್ ಮಾಡ್ಬೋದಿತ್ತು. ಯಾಕೆಂದರೆ ಅಲ್ಲಿ ಅವರಿಗೂ ಒಂದು ಸಂವಿಧಾನ ಇದೆ, ಸಂವಿಧಾನ ಇತ್ತು. ಕಾಶ್ಮೀರಕ್ಕೂ ನಮಗೂ ಒಂದು ಸಂವಿಧಾನ ಇತ್ತು. ನಮ್ಮ ಕೆಲವು ವಿಷಯದಲ್ಲಿ ಅದು ಭಾರತ ಸೀಮಿತ ವಿಷಯಗಳಲ್ಲಿ ಭಾರತ ಅಧಿಕಾರವನ್ನು ನಡೆಸ್ತಿತ್ತು. ಉಳಿದ ಎಲ್ಲ ವಿಷಯಗಳಲ್ಲಿ ಅದು ಹೆಚ್ಚಿನ ಸ್ವಾಯತ್ತತೆಯನ್ನು ಹೊಂದಿತ್ತು ಅನ್ನೋದನ್ನು ನಾವು ನೋಡ್ಬೋದು. ಅದರ ಅನುಚ್ಛೇದ 370 ನಾವು ತೆಗೆದು ಹಾಕಿದ ನಂತರ, ಮೊಟಕುಗೊಳಿಸಿದ ನಂತರ when abrogated our Article 370, all the laws or the provisions of the Constitution of India are now 100% applicable to state of J&K. Otherwise, Article 35 capital A was in the way. They had special provisions, and that is not the situation now. So, ಅದೇ ತೆರನಾಗಿ if you go to America, there actually the states have their own constitution and the federal constitution is separate. Two constitution system is there ಅನ್ನೋದನ್ನು ನಾವು ನೋಡ್ಬೋದು. ಟೂ ಕಾನ್ಸ್ಟಿಟ್ಯೂಷನ್ ಸಿಸ್ಟಮ್ಮು ಇರುತ್ತೆ. ಈ ರೀತಿಯಾಗಿ ಟೂ ಕಾನ್ಸ್ಟಿಟ್ಯೂಷನ್ ಅಂದರೆ ರಾಜ್ಯಕ್ಕೆ, ಎಲ್ಲ ರಾಜ್ಯಗಳಿಗೂ ಅವ್ರದ್ದೇ ಆದಂಥ ಸಂವಿಧಾನ ಇದೆ ಅಮೆರಿಕದಲ್ಲಿ. ಅಲ್ಲದೆ ಫೆಡರಲ್ ಕಾನ್ಸ್ಟಿಟ್ಯೂಷನ್ ಕೂಡ ಇದೆ. ಫೆಡರಲ್ ಅಂದರೆ ಇಡೀ ದೇಶದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕೆಗೂ ಒಂದು ಕಾನ್ಸ್ಟಿಟ್ಯೂಷನ್ ಇದೆ. ಈ ರೀತಿಯಾಗಿ ಅಷ್ಟೇ ಅಲ್ಲ, ಅವರಿಗೆ 2 ನಾಗರಿಕತ್ವ. ಅಮೆರಿಕದಲ್ಲಿ 2 ನಾಗರಿಕತ್ವ. ಒಂದು ನಾಗರಿಕತ್ವ ಯಾರಿಗೆ, ಅದು ರಾಜ್ಯಕ್ಕೆ ಸಂಬಂಧಪಟ್ಟಂತಹ ನಾಗರಿಕತ್ವ, ಇನ್ನೊಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ನಾಗರಿಕತ್ವ. ಒಬ್ಬ ಪ್ರಜೆ 2 ನಾಗರಿಕತ್ವವನ್ನು ಹೊಂದಿರ್ತಾನೆ. ಭಾರತ ದೇಶದಲ್ಲಿ ನಾವು ಒಂದೇ ನಾಗರಿಕತ್ವವನ್ನು ಪಾಲಿಸ್ತೇವೆ. ಈ ಒಂದು ಮಾತನ್ನು ಹೇಳ್ತಾ ಈ ಒಂದು ಪ್ರಶ್ನೆಗೆ ನಾನು ನಿಮಗೆ ಈ ಏನು ಇವತ್ತಿನ ಈ ಚಾಪ್ಟರ್ ಏನಿದೆ ಇದರಲ್ಲಿ ನಿಮಗೆ 2 ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು. ಅಂದರೆ ಲಾಂಗ್ ಆನ್ಸರ್ ಅಂತ ಹೇಳ್ತೀವಿ ನಾವು, ವಿಸ್ತೃತವಾದ ಪ್ರಶ್ನೆ ಕೇಳ್ಬೋದು. which may have carry either 16 marks or for the new scheme it may carry 20 marks. And the short also. In the short notes they may ask these things. What do you understand by the federal constitution? What is the requirement of these are certain things. Part they can make a part and ask the question. Types of constitution you can have to write it in briefly. Okay. ಇದನ್ನು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಏನಿದೆ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗೋಣ. ಥ್ಯಾಂಕ್ ಯು ವೆರಿ ಮಚ್.